ಪುರಿ ಮಾಡಬೇಕು, ಎಣ್ಣೆಗೆ ಹಾಕೊಂಡನ್ನ ಬಲ್ಲೂನು ಉಬ್ಬಿದಂಗೆ ಉಬ್ಬಬೇಕು ಮತ್ತು ಭಾಳ ಎಣ್ಣೆ ಹಿಡಿಬಾರ್ದು ಅಂತ ಅನ್ನೋರು ಈ ವಿಡಿಯೋ ನೋಡ್ರಿ. ನೀವೇ ನೋಡಾಕ್ತಿರಲ್ಲ ಪೂರಿ ಹೆಂಗಾಗಿದಾವ ಅಂಥೇಳಿ. ನೋಡ್ರಿ ನಾವು ನಿಮ್ಗೆ ಪ್ರೆಸ್ ಮಾಡಿನೂ ತೋರ್ಸಿನಿ. ಬರ್ರಿ ಇವತ್ತ ಪೂರಿ ಮಾಡೋಣ. ನಮಸ್ಕಾರ ರೀ ಎಲ್ಲರಿಗೂ. ದ ಮಿಕ್ಸ್ಡ್ ಕನ್ನಡ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಬೌಲ ಮೈದಾ ಹಿಟ್ಟ, ಅರ್ಧ ಬೌಲ್ ಗೋಧಿ ಹಿಟ್ಟು ಹಾಕೋರಿ. ಯಾಕಂದ್ರೆ ಗೋಧಿ ಹಿಟ್ಟ ಕಲರ್ ಬರೋ ಸಂಬಂಧ ಹಾಕೋತಾರು. ನೆಕ್ಸ್ಟ್ ಒಂದು ಸ್ವಲ್ಪ ಉಪ್ಪ, ಒಂದು ಸ್ವಲ್ಪ ಸೋಡಾ ಹಾಕೋರಿ. ಇದಕ್ಕೆ 2 ಟೇಬಲ್ ಸ್ಪೂನ್ ರವೆ ಸೇರಿಸ್ಕೊರಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ ಇದಕ್ಕೆ ಕಾಶಿದ ಎಣ್ಣೆ ಅಂದ್ರೆ ಗಾಂಧಿ ಎಣ್ಣೆ ಹಾಕ್ರಿ. ಕಾಶಿದ್ದು ಗಾಂಧಿ ಎಣ್ಣೆ ಹಾಕೋದ್ರಿಂದ ಪುರಿ ಪಳ್ಳ ಆಗ್ತಾವ ಬಾಯಾಗ. ಈಗ ಇದನ್ನೆಲ್ಲ ನಾದಿ ಮುಚ್ಚಿಡ್ರಿ ಒಂದು ಅರ್ಧ ತಾಸು ನೆನಿಲಿ. ಪೂರಿ ಜೊತೆ ಸ್ವೀಟ್ ಚಟ್ನಿ ಮಾಡೋಣ ಬರ್ರಿ. ಸ್ವೀಟ್ ಚಟ್ನಿಗೆ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡು ಅದನ್ನೆಲ್ಲ ಕರಗಿಸ್ಕೊರಿ. ಏನು ಗಂಟೆ ಉಳಿಲಾರ್ದಂಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಸೈಡ್ ತೆಗೆದಿಡ್ರಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಒಂದು ಪಾತ್ರೆ ಒಳಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕಿ, ಒಂದು ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಮತ್ತೊಂದು ಮೆಣಸಿನ್ಕಾಯಿ ಇದನ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಹಾಕಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ಇದಕ್ಕೆ ಸ್ವೀಟ್ ಚಟ್ನಿ ಅಂತಾರಲ್ಲ ಅದಕ್ಕೆ 2 ಸ್ಪೂನ್ ಸಕ್ಕರೆ ಹಾಕ್ರಿ. 2-2.5 ಸ್ಪೂನ್ ಸಕ್ಕರೆ ಹಾಕಿ ಅದನ್ನೆಲ್ಲ ಕೈಯಾಡಿಸ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಆಗಲೇ ನಾವು ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಇದಕ್ಕೆ ಹಾಕೋರಿ. ಇದೇ ಬೌಲಿಲೆ ಒಂದು 3 ಬೌಲ್ ನೀರು ಹಾಕೊಂಡ ಎಲ್ಲ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊರಿ. ಭಾಳ ಗ್ಯಾಸ್ ಜೋರು ಇಡಕ್ಕೆ ಹೋಗ್ಬೇಡ್ರಿ. ಇಷ್ಟ ಮಿಕ್ಸ್ ಮಾಡ್ಕೊಂಡ ಇನ್ನು ತೆಗೆದು ಬಿಡ್ರಿ. ಭಾಳ ಹೊತ್ತನ ಗ್ಯಾಸ್ ಮೇಲೆ ಇಡೋದು ಬೇಡ. ಸ್ವೀಟ್ ಚಟ್ನಿ ರೆಡಿ ಆಯಿತು. ಇನ್ನು ಆಲೂಗಡ್ಡೆ ಪಲ್ಯ ಮಾಡೋಣ ಬರ್ರಿ. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಡ್ರಿ. ಒಂದು ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಹಾಕಿ ಎಲ್ಲ ಕೈಯಾಡಿಸ್ಕೊರಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಕೈಯಾಡಿಸ್ರಿ. ಪುರಿ ಕೂಡ ಸ್ವೀಟ್ ಚಟ್ನಿ ಮತ್ತು ಪಲ್ಯ ಭಾರಿ ಕಾಂಬಿನೇಷನ್ ಇರುತ್ತೆ. ಒಂದು ಸ್ವಲ್ಪ ಒಗ್ಗರಣೆ ಒಳಗೆ ನೀರು ಹಾಕ್ಕೊಂಡು ಅದೊಂದು ಸ್ವಲ್ಪ ಕುದೀಲಿ. ಆಮೇಲೆ ಕುದಿಸಿದ ಆಲೂಗಡ್ಡೆ ತಗೋರಿ. ಕುದಿಸಿದ ಆಲೂಗಡ್ಡೆ ಸ್ವಲ್ಪ ಸಣ್ಣ ಪೀಸ್ ಮಾಡ್ಕೊಂಡು ಇದ್ರೊಳಗೆ ಮಿಕ್ಸ್ ಮಾಡಿ ಅದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊರಿ. ಇವಾಗ ರೆಡಿ ಆಯ್ತು ನೋಡ್ರಿ ನಮ್ಮ ಆಲೂಗಡ್ಡೆ ಪಲ್ಯ. ನೀವು ಹಿಂಗೆ ಮಾಡಿ ನೋಡ್ರಿ, ಟೇಸ್ಟ್ ಚಲೋ ಬಂದಿರುತ್ತೆ. ಸ್ವೀಟ್ ಚಟ್ನಿ ರೆಡಿ ಆಯಿತು ಮತ್ತು ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು. ಇವಾಗ ಪುರಿ ಮಾಡೋಣ ಬರ್ರಿ. ಆಗಲೇ ನಾದಿಟ್ಟಿದ್ದು ಹಿಟ್ಟು ತೊಗೊಂಡು ಒಂದು ಸಣ್ಣ ಉಳ್ಳಿ ಮಾಡ್ಕೊಂಡು, ಭಾಳ ಸಣ್ಣ ಏನು ಬೇಡ, ಮೀಡಿಯಮ್ ಇರಲಿ. ಈಗ ಎಣ್ಣೆ ಹೆಚ್ಚಿನ ಉದ್ಕೊರಿ. ಹಿಟ್ಟು ಹೆಚ್ಚಿನ ಉದ್ಕೊಳ್ಳೋದು ಬೇಡ. ಎಣ್ಣೆ ಹೆಚ್ಚಿ ಉದ್ಕೊಂಡು ಬಿಸಿ ಎಣ್ಣೆಗೆ ಹಾಕ್ರಿ. ನೋಡ್ರಿ ನಮ್ಮ ಪುರಿ ಹೆಂಗೆ ಉಬ್ಬತ್ತ ನೋಡ್ಕೊತಾ ಇರ್ರಿ. ನೋಡ್ರಿ ಹೆಂಗೆ ಬಲೂನ್ ಉಬ್ಬಿದಂಗೆ ಉಬ್ತಲ್ಲ. ಎಲ್ಲ ಪುರಿನೂ ಚಲೋನ ಬಂದಿದ್ದು. ಎಲ್ಲ ಎಣ್ಣೆಗೆ ಹಾಕೋ ತಡ ಇಲ್ದನ ಎಲ್ಲ ಎಷ್ಟು ಚಂದ ಉಬ್ಬಾಕತ್ತಿದ್ದು. ನಿಮಗೆ ನಾ ವಿಡಿಯೋ ಒಳಗೆ ತೋರಿಸಿದ್ದೀನಿ ಪುರಿ ಹೆಂಗಾಗಿದಾವಂತ. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಫೈನಲ್ ಆಗಿ ನಮ್ಮ ಪುರಿ ಹೆಂಗೈತೆ ಅಂತ ನಾ ತೋರಿಸಿದ್ದೀನಿ. ಥ್ಯಾಂಕ್ ಯು.